ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಮ್ಮ ಕಡೆ ಹಸು ಕರು ಹಾಕಿದಾಗ ಈ ಥರ ಗೀ ಬಾಲಲ್ಲಿ ನಾವು ಗಿಣ್ಣನ್ನ ಯಾವ ಥರ ತಯಾರಿಸೋದಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ನಾವು ಬೆಲ್ಲನ ಒಂದು ಮಡಿ ಬಟ್ಟೆಯಲ್ಲಿ ನಾವು ಈ ಥರ ನೀಟಾಗಿ ಕೆಚ್ಕೊಳ್ತಾ ಇದ್ದೀವಿ. ಸ್ವಲ್ಪ ಪುಡಿ ಮಾಡ್ಕೋಬೇಕು ಬೆಲ್ಲನ ಚೆನ್ನಾಗಿ. ಇಲ್ಲಿ ನಾವು ಒಂದು 1 kg ಆಗುವಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀವಿ. ಕಪ್ಪು ಬೆಲ್ಲನ ತೊಗೊಂಡಿದ್ದೀವಿ. ಇದನ್ನ ನೀಟಾಗಿ ಪುಡಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿಕೊಂಡು ನಾವು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು ಅರ್ಧ kg ಆಗುವಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಇವಾಗ ಮತ್ತೆ ನಾವು ಒಂದು ಅರ್ಧ kg ಆಗುವಷ್ಟು ಬೆಲ್ಲನ ಬಟ್ಟೆಯಲ್ಲಿ ನೋಡಿ ಈ ಥರ ಮಡಿ ಬಟ್ಟೆನ ನಾವು ತೊಗೋಬೇಕು. ಯಾಕೆಂದರೆ ಮೊದಲನೇ ಬಾರಿಗೆ ಹಸು ಕರು ಹಾಕಿದಾಗ ಈ ಥರ ನಾವು ಮಡಿಯಿಂದ ನೀಟಾಗಿ ಮಾಡಬೇಕಲ್ವ, ಅದಕ್ಕೆ ನೀಟಾಗಿ ಈ ರೀತಿ ಮಾಡಬೇಕು. ಬೆಲ್ಲ ಎಲ್ಲ ನೀಟಾಗಿ ಹೆಚ್ಕೊಂಡು ನೋಡಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಈ ಪಾತ್ರೆಗೆ ಬೆಲ್ಲ ಇರುವ ಪಾತ್ರೆಗೆ ನಾವು ಒಂದು 2 ಲೀಟರ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀವಿ. ನೋಡಿ ಚೆನ್ನಾಗಿ ಹಾಲಲ್ಲಿ ಅದು ಬೆಲ್ಲ ಚೆನ್ನಾಗಿ ಕರಗಬೇಕು. ಅದಕ್ಕೆ ಒಂದು 2 ಲೀಟ್ರ್ ಆಗುವಷ್ಟು ಹಾಲನ್ನ ನಾವು ತೊಗೊಂಡಿದ್ದೀನಿ. ಅಂದರೆ 1 kg ಬೆಲ್ಲಕ್ಕೆ ಒಂದು 2 ಲೀಟ್ರ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀವಿ. ಇದಾದಮೇಲೆ ಅದು ಚೆನ್ನಾಗಿ ಕರಗಬೇಕು. ಇದಾದಮೇಲೆ ನೋಡಿ ಒಂದು ಏಲಕ್ಕಿನ ಒಂದು 8 ಏಲಕ್ಕಿನ ಚೆನ್ನಾಗಿ ಕುಟ್ಟಿಬಿಟ್ಟು ಪುಡಿ ಮಾಡ್ಕೋಬೇಕು. ಮೊದಲಿಗೆ ಈ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಬೇಕು. ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೊಂಡ ನಂತರ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀವಿ. ಒಂದು 8ರಿಂದ ಒಂದು 9 ತೊಗೊಂಡಿದ್ದೀವಿ, ಸಾಕು ಅಷ್ಟೇ. ಈ ರೀತಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡ ನಂತರ ಇದನ್ನು ಹಾಲು ಹಾಗೆ ಬೆಲ್ಲಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದೇ ಥರ ಈಗ ಎಲ್ಲವನ್ನು ಕೂಡ ನಾವು ಏಲಕ್ಕಿ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಏಲಕ್ಕಿ ಪುಡಿ ಹಾಕಿದ ನಂತರ ನಾವಿಲ್ಲಿ ಗೀ ಬಹಾಲನ್ನ ನಾವು ತಗೊಳ್ತಾ ಇದ್ದೀವಿ. ಅಂದರೆ ಹಸುವಿನ ಗೀ ಬಾಲನ್ನ ಇದಕ್ಕೆ ಹಾಕ್ಕೊಬೇಕು. 2 ಲೀಟ್ರ್ ಹಾಲಿಗೆ ಒಂದು 2 ಲೋಟ ಆಗುವಷ್ಟು ನೋಡಿ, ಈ ಗ್ಲಾಸಲ್ಲಿ ಒಂದು 2 ಲೋಟ ಆಗುವಷ್ಟು ಗೀ ಬಾಲನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಲೋಟ ಗೀ ಬಾಲನ್ನ ಹಾಕಾಗಿದೆ. ಇದು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಬೇಗ ಇದು ಕರಗಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಆವಾಗ ಚೆನ್ನಾಗಿ ಬೆಲ್ಲ ಬೇಗ ಕರಗುತ್ತೆ. ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಇದು ಬೆಲ್ಲ ಕರಗಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಮತ್ತೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಸೇರಿಸ್ತಾ ಇದ್ದೀವಿ. ತುಂಬ ಸ್ವೀಟ್ ಆಗಬಾರ್ದಲ್ವ, ಒಂದು ಮೀಡಿಯಮ್ ಆಗಿರಬೇಕು. ಹಾಗಾಗಿ ಮತ್ತೆ ನಾವು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಹಾಕ್ತಾಯಿದ್ದೀವಿ. ಅಲ್ಲಿಗೆ ಒಂದು 2.5 ಲೀಟ್ರ್ ಆಗುವಷ್ಟು ಹಾಲನ್ನ ಇದಕ್ಕೆ ಹಾಕ್ಕೊಂಡಿದ್ದೀವಿ. 2 ಲೋಟ ಗೀ ಬಾಲ್ಗೆ 2.5 ಲೀಟರ್ ಆಗುವಷ್ಟು ಹಾಲು ಹಾಗೆ 1 kg ಆಗುವಷ್ಟು ಬೆಲ್ಲ ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಇದು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊದಲನೇ ಬಾರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಯಾಕೆಂದರೆ ದೇವಸ್ಥಾನಕ್ಕೆಲ್ಲ ನಾವು ಇದನ್ನು ಮೊದಲನೇ ಬಾರಿಗೆ ಕರು ಹಾಕಿರೋದ್ರಿಂದ ಇದನ್ನು ದೇವರುಗಳಿಗೆ ನಾವು ಮೊದಲನೇ ಬಾರಿಗೆ ಎಲ್ಲದಕ್ಕೂ ಪೂಜೆ ಮಾಡಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗಿಣ್ಣನ್ನ ತಯಾರಿಸ್ತೀವಿ. ಇವಾಗ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ನೀರು ಕಾಯಲಿಕ್ಕೆ ಇಡ್ತಾಯಿದ್ದೀವಿ. ಇಡ್ಲಿ ತಪ್ಪಲಿಗೆ ನಾವು ನೀರು ಕಾಯಲಿಕ್ಕೆ ಇಡ್ತಾಯಿದ್ದೀವಿ. ಅದು ಚೆನ್ನಾಗಿ ಕಾಯಬೇಕು ನೀರು. ಇವಾಗ ಗಿಣ್ಣು ಮಾಡಲಿಕ್ಕೆ ಒಂದು ಪಾತ್ರೆಗೆ ನಾವು ಗಿಣ್ಣುದು ಹಾಲು ರೆಡಿಯಾಗಿದೆ ಅಲ್ವಾ, ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೇಲ್ಗಡೆನೇ ನಾವು ತಗೊಂಡು ಈ ಥರ ನೀಟಾಗಿ ಸೋಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ಸೆತ್ತೆ ಆಗಿರುತ್ತೆ, ಬೆಲ್ಲದಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ಹಸುವಿಂದು ಹಾಲಲ್ಲಿ ಕೂಡ ಕೆನೆ ಎಲ್ಲ ಇರುತ್ತೆ. ಹಾಗಾಗಿ ಈ ಥರ ನೀಟಾಗಿ ಈ ಥರ ಸೋಸ್ಕೋಬೇಕು. ನೋಡಿ ಈ ಥರ ಸೋಸ್ಕೊಂಡಾದಮೇಲೆ ಇಲ್ಲಿ ಶೇಕೆ ಮಡಿಕೆಯಲ್ಲಿ ಇವಾಗ ನೀಟಾಗಿ ಇದನ್ನು ಬೇಯಿಸಬೇಕು. ಆ ಬೇಲಿ ಒಂದು 1/4 ಗಂಟೆ ಚೆನ್ನಾಗಿ ಬೇಯಬೇಕು. ಈ ಥರ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದ ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತ.
ಮೇಲ್ಗಡೆ ಎಲ್ಲ ಬೆಲ್ಲದ ನೀರಿರುತ್ತಲ್ಲ ಅದೆಲ್ಲ ನೀಟಾಗಿ ಬಿಟ್ಟಿದೆ ನೋಡಿ. ಈ ರೀತಿ ಚೆನ್ನಾಗಿ ಈ ಥರ ಬಿಡಬೇಕು. ಇವಾಗ ಇದು ಕರೆಕ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇದ್ರಲ್ಲ ಈ ಥರ ನೀರು ಮೇಲ್ಗಡೆ ಬೆಲ್ಲದ ನೀರು ಬಿಟ್ಟಿದೆ ಅಲ್ವಾ. ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಗಿಣ್ಣು ಬೆಂದಿದೆ. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಮತ್ತು ನಾವು ಇನ್ನೊಂದು ಪಾತ್ರೆಯಲ್ಲಿ ಗೀ ಬಾಲ ಹಾಕಿ ಇದನ್ನು ಮತ್ತು ಹಬೆಯಲ್ಲಿ ನಾವು ಬೇಯಕ್ಕೆ ಇಡ್ತಾಯಿದ್ದೀವಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಒಂದು 5ರಿಂದ 6 ಪಾತ್ರೆಯಲ್ಲಿ ನಾವು ಮಾಡಿದ್ದೀವಿ. ಎಲ್ಲ ದೇವರುಗಳಿಗೂ ನಾವು ನೈವೇದ್ಯ ಕೊಡಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನಾವು ಗಿಣ್ಣನ್ನ ತಯಾರಿಸಿದ್ದೀವಿ. ಇವಾಗ ಇದು ಕೂಡ ಚೆನ್ನಾಗಿ ಬೆಂದಿದೆ. ನೋಡ್ತಿದ್ರಲ್ಲ ಯಾವ ಥರ ಇದೆ ಅಂತ. ನೋಡಿ ಇದು ಕೂಡ ಅಷ್ಟೇ ಮೇಲ್ಗಡೆ ಗೀ ಬಾಲಿನ ಬೆಲ್ಲದ ಪಾನಕ ಏನಿರುತ್ತೆ ಅದು ಬಿಟ್ಟಿರುತ್ತಲ್ವ, ಈ ಥರ ಬಿಡಬೇಕು. ಈ ಥರ ಬಿಟ್ಟರೆ ಅದು ಚೆನ್ನಾಗಿ ಅದು ಬೆಂದಿರುತ್ತೆ. ಇದನ್ನು ಕೂಡ ಒಂದು ಸೈಡಿಗೆ ನೀಟಾಗಿ ಎತ್ತಿಟ್ಕೊಳ್ಳೋಣ. ತುಂಬ ಬಿಸಿ ಇದೆ, ಇದು ತಣ್ಣಗಾಗಬೇಕು. ತಣ್ಣಗಾದಾಗ ತುಂಬ ಚೆನ್ನಾಗಿರುತ್ತೆ ರುಚಿ. ಇವಾಗ ನೋಡಿ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಅಮ್ಮ ಈ ಥರ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ, ಹಾಗಾಗಿ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ ಮಾಡೋದು ಅಂತ. ಈ ರೀತಿ ನೀಟಾಗಿ ಸುತ್ತಲೂ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ನಾವು ಗಿಣ್ಣನ್ನ ಕಟ್ ಮಾಡಬೇಕು. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೋಬೋದು. ಹಸು ಕರು ಹಾಕಿದಾಗ ನಾವು ಯಾವಾಗಲೂ ಅಷ್ಟೇ ಈ ರೀತಿ ನಾವು ಮಾಡ್ತೀವಿ. ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ನೋಡ್ತಿದ್ರಲ್ಲ ಇವಾಗ ಆಗಿದೆ, ರೆಡಿ ಆಗಿದೆ. ನೋಡ್ತಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಈ ರೀತಿ ನೀಟಾಗಿ ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿ ಆ ಮೇಲ್ಗಡೆ ಎಲ್ಲ ನೀರಿನ ಪಾನಕ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಪಾನಕ ಕುಡಿಯೋದಕ್ಕೆ. ಇವಾಗ ನೋಡ್ತಿದ್ರಲ್ಲ ಇದನ್ನು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಗಿಣ್ಣು ಪರ್ಫೆಕ್ಟಾಗಿ ಬಂದಿದೆ. ಗಿಣ್ಣು ಈ ಥರ ಇರಬೇಕು. ತುಂಬಾ ಸಾಫ್ಟಾಗಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಗಿಣ್ಣು. ತುಂಬಾ ರುಚಿಯಾಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ರುಚಿ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಕೂಡ ತಿನ್ಬೋದು. ಹಾಗೆ ರೊಟ್ಟಿ, ಚಪಾತಿ ಇದಕ್ಕೂ ಕೂಡ ಅಷ್ಟೇ ತುಂಬ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಳ್ಳಿ ಕಡೆ ಅಂತೂ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು. ನೋಡ್ತಿದ್ರಲ್ಲ ಫ್ರೆಂಡ್ಸ್ ಬಾಯಲ್ಲಿ ಹಾಗೆ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಗಿಣ್ಣು ತಿನ್ನಲಿಕ್ಕೆ. ಫ್ರೆಂಡ್ಸ್ ನಮ್ಮ ಕಡೆ ಇದೇ ರೀತಿ ಮೊದಲನೇ ಬಾರಿಗೆ ಹಸು ಕರು ಹಾಕಿದಾಗ ಇದೇ ರೀತಿ ನಾವು ಗಿಣ್ಣನ್ನು ತಯಾರಿಸೋದು. ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ನಾವು ನಮ್ಮ ಕಡೆ ಯಾವ ಥರ ಗಿಣ್ಣ ತಯಾರಿಸ್ಕೊಂಡು ನಾವು ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.